ಈ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಲೆಕ್ಕ ಸ್ಟಾರ್ಟ್ ಮಾಡೋಣ. ಈಗ ಲೆಕ್ಕದೊಳಗೆ 5 ಮಾರ್ಕ್ಸಿನ ಕ್ವೆಶನ್ಸ್ ಕಲಿಸ್ತೀನಿ. ಫಸ್ಟ್ 5 ಮಾರ್ಕ್ಸ್ನೊಳಗೆ ಅವರು ಎಕ್ಸ್ಪೆನ್ಸಸ್ ಕೊಟ್ಟು ಯಾವ್ದು ರೇಷಿಯೋದಾಗ ಅಲೋಕೇಶನ್ ಮಾಡ್ತೀರಿ ಅಂತಾರೆ ಕೇಳ್ಬೋದು, ಅಥವಾ ಬೇಸ್ ಕೊಟ್ಟು ಎಕ್ಸ್ಪೆನ್ಸಸ್ ಹೆಂಗೆ ಮಾಡ್ತೀರಿ ಅಂತಾದರೂ ಕೇಳಬಹುದು. ಈಗ ಮೇ 2019 ಕರ್ನಾಟಕ ಯೂನಿವರ್ಸಿಟಿ ಕ್ವೆಶನ್ ಪೇಪರ್ನೊಳಗೆ 5 ಮಾರ್ಕ್ಸ್ ಕ್ವೆಶನ್ ನಂಬರ್ 6. ಸೊ ಇದು ನಾನು ನಿಮ್ಗೆ ಆಲ್ರೆಡಿ ಬೇಸ್ ಹೆಂಗೆ ಮಾಡಬೇಕು, ಹೆಂಗೆ ತೊಗೋಬೇಕು ಅದನ್ನೆಷ್ಟು ಕಳ್ಸೀನಿ, ಅದನ್ನೆಷ್ಟು ಕಾಪಿ ಮಾಡ್ಕೊಂಡಿರಿ ಅಂತ ತಿಳ್ಕೊಂಡೀನಿ. ಈಗ 1 by 1 ಹೆಂಗೆ ಎಂಟ್ರಿ ಮಾಡ್ಬೇಕಂತ ನೋಡ್ಕೊತ ಹೋಗೋಣ. ಸೊ ಇಲ್ಲಿ KOD ಕ್ವೆಶನ್ ಪೇಪರ್ ಮೇ 2019 ಕ್ವೆಶನ್ ನಂಬರ್ 6. ಇದು 5 ಮಾರ್ಕ್ಸ್ ಕ್ವೆಶನು ಬರ್ತೈತಿ. ಸೊ ಈಗ ಮ್ಯಾಗ್ ಏನಂತ ಬರೀರಿ ಅಂದರೆ ಹೆಡಿಂಗ್ ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್ ಅಂತ ಬರೀರಿ. ಇಲ್ಲೇ 2 ಕಾಲಮ್ಸ್ ಹಾಕೋರಿ. 2 ಕಾಲಮ್ಸ್ ಅಂದರೆ ಒಂದು ಕಾಲಮ್ನಾಗ ಎಕ್ಸ್ಪೆನ್ಸಸ್ ತಗೋರಿ, ಇನ್ನೊಂದು ಕಾಲಮ್ನಾಗ ಬೇಸ್ ಅಂತ ಬರೀರಿ. ಅವ್ರು ಕೇಳ್ಯಾರ ಅದನ್ನು. ಸ್ಟೇಟ್ ಹೌ ದಿ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಆರ್ ಅಲೋಕೇಟೆಡ್ ಅಮಂಗ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಂತ ಕೇಳ್ಯಾರ. ಸೊ ಆ ಟೈಪ್ ಕೇಳಿದಾಗ ಈ ಟೈಪ್ ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್ ಅಂತ ಹೆಡಿಂಗ್ ಬರ್ಕೊಂಡು ಎಕ್ಸ್ಪೆನ್ಸಸ್ಗೆ ಒಂದು ಕಾಲಮ್ ತಗೋರಿ, ಬೇಸಿಗೆ ಅಂತ ಇನ್ನೊಂದು ಕಾಲಮ್ ತಗೋರಿ. ಯಾವ ಎಕ್ಸ್ಪೆನ್ಸಸ್ ಕೊಟ್ಟಾರ ಅವನಿಷ್ಟು ಲಿಸ್ಟ್ ಮಾಡ್ಕೊತ ಹೋಗ್ರಿ. ಫಸ್ಟ್ ಡೆಪ್ರಿಸಿಯೇಷನ್ ಆನ್ ಮಷಿನರಿ ಕೊಟ್ಟಾರ, ಹಂಗೆ ಕ್ಯಾರೇಜ್ ಔಟ್ವರ್ಡ್ಸ್, ಅಡ್ವರ್ಟೈಸ್ಮೆಂಟ್, ಪವರ್ ಎಲ್ಲ ಕೊಟ್ಟಾರ, ಅವನಿಷ್ಟು ಲಿಸ್ಟ್ ಮಾಡ್ಕೊತ ಹೋಗ್ರಿ. ನೋಡ್ರಿ 1 by 1. ಸೊ 10 ಐಟಮ್ಸ್ ಕೊಟ್ಟಾರ, 10 ಫಸ್ಟ್ ಎಕ್ಸ್ಪೆನ್ಸಸ್ ಕಾಲಮ್ನಾಗ ಒಂದ್ರ ಕೆಳಗೆ ಬರ್ಕೊಂಡು ಹೋಗ್ರಿ. ಓಕೆ. ಸೊ ಫಸ್ಟ್ ಡೆಪ್ರಿಸಿಯೇಷನ್ ಆನ್ ಮಷಿನರಿ ಯಾವ ಟೈಪ್, ಯಾವ ಬೇಸ್ ಮ್ಯಾಗ ಅಲೋಕೇಶನ್ ಮಾಡಬೇಕು. ಮಷಿನರಿ ಯಾವ ಬೇಸ್ ಮ್ಯಾಗ ಅಲೋಕೇಶನ್ ಮಾಡಬೇಕು, ವ್ಯಾಲ್ಯೂ ಆಫ್ ಮಷಿನ್. ಯಾವ ಅಲೋಕೇಶನ್ ಮಾಡ್ತೀವಿ, ವ್ಯಾಲ್ಯೂ ಆಫ್ ಮಷಿನ್ ಬೇಸ್ ಮ್ಯಾಗ ಡೆಪ್ರಿಸಿಯೇಷನ್ ಅಲೋಕೇಶನ್ ಮಾಡ್ತೀವಿ. ಸೊ ಮಷಿನ್ ಇದ್ರೆ ವ್ಯಾಲ್ಯೂ ಆಫ್ ಮಷಿನ್ ಅಂತ ಬರೀರಿ. ಒಂದು ವೇಳೆ ಡೆಪ್ರಿಸಿಯೇಷನ್ ಆಫ್ ಬಿಲ್ಡಿಂಗ್ ಇದ್ರೆ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಅಂತ ಬರೀರಿ. ಸೊ ಡೆಪ್ರಿಸಿಯೇಷನ್ ಆಫ್ ಫರ್ನಿಚರ್ ಇದ್ರೆ ವ್ಯಾಲ್ಯೂ ಆಫ್ ಫರ್ನಿಚರ್ ಅಂತ ಬರೀರಿ. ನೆಕ್ಸ್ಟ್ ಪವರ್ ಎಕ್ಸ್ಪೆನ್ಸಸ್. ಸೊ ಪವರ್ ಎಕ್ಸ್ಪೆನ್ಸಸ್ ಯಾವ ಬೇಸ್ ಮ್ಯಾಗ ಅಲೋಕೇಶನ್ ಮಾಡ್ತೀವಿ, ಯೂನಿಟ್ಸ್ ಅಥವಾ ನಿಮಗೆ ಯೂನಿಟ್ಸ್ ಇದು ಇಲ್ಲ ಅಂದ್ರೆ ಯೂನಿಟ್ಸ್ ಅಥವಾ ಲೈಟ್ ಪಾಯಿಂಟ್ಸ್ ಎರಡೂ ಮೆನ್ಷನ್ ಮಾಡೋಂಗೆ ಮಾಡ್ರಿ. ಓಕೆ. ನೆಕ್ಸ್ಟ್ ಈಗ ಪವರ್ ಎಕ್ಸ್ಪೆನ್ಸಸ್ ಕೊಟ್ಟಾರ, 2ನೇದ್ದು. 3ನೇದ್ದು ಅಡ್ವರ್ಟೈಸ್ಮೆಂಟ್ ಕೊಟ್ಟಾರ. ಅಡ್ವರ್ಟೈಸ್ಮೆಂಟ್ ನೋಡೋಣ ಹೆಂಗೆ ಮಾಡ್ಬೇಕಂತೇಳಿ. ಸೊ ಅಡ್ವರ್ಟೈಸ್ಮೆಂಟ್ ಯಾವ ರೇಷಿಯೋದ ಬೇಸ್ ಅಲೋಕೇಶನ್ ಮಾಡ್ತೀರಿ. ಸೊ ಇಟ್ ಇಸ್ ಬೇಸ್ಡ್ ಆನ್ ನೆಟ್ ಸೇಲ್ಸ್ ರೇಷಿಯೋ ಮ್ಯಾಗ ಅಡ್ವರ್ಟೈಸ್ಮೆಂಟನ್ನು ಅಲೋಕೇಶನ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಂಟೀನ್ ಎಕ್ಸ್ಪೆನ್ಸಸ್ ಕೊಟ್ಟಾರ. ಸೊ ಕ್ಯಾಂಟೀನ್ ಎಕ್ಸ್ಪೆನ್ಸಸ್ ಯಾವ ಬೇಸ್ ಮ್ಯಾಗ ಅಲೋಕೇಶನ್ ಮಾಡ್ತೀರಿ, ನಂಬರ್ ಆಫ್ ಎಂಪ್ಲಾಯೀಸ್ ಬೇಸ್ ಮ್ಯಾಗ ಅಲೋಕೇಶನ್ ಮಾಡ್ತೀವಿ. ಸೊ ಇಟ್ ಇಸ್ ನಂಬರ್ ಆಫ್ ಎಂಪ್ಲಾಯೀಸ್, ಆ ಬೇಸ್ ಮ್ಯಾಗ ಅಲೋಕೇಶನ್ ಮಾಡ್ತೀವಿ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಕೊಟ್ಟಾರ. ಓಕೆ. ಸೊ ಬ್ಯಾಡ್ ಡೆಟ್ಸ್ ಯಾವ ಬೇಸ್ ಮ್ಯಾಗ ಅಲೋಕೇಶನ್ ಮಾಡ್ತೀವಿ, ನೆಟ್ ಸೇಲ್ಸ್ ರೇಷಿಯೋ ಮ್ಯಾಗ. ಸೊ ರೈಟ್ ಇಟ್ ಆಸ್ ನೆಟ್ ಸೇಲ್ಸ್ ರೇಷಿಯೋ. ಓಕೆ. ನೆಕ್ಸ್ಟ್ ಸೇಲ್ಸ್ಮನ್ ಸ್ಯಾಲ್ರಿ ಯಾವ ಬೇಸ್ ಮ್ಯಾಗ ಅಲೋಕೇಶನ್ ಮಾಡ್ತೀರಿ, ಅಗೇನ್ ಆಸ್ ಇಟ್ ಈಸ್ ರಿಲೇಟೆಡ್ ಟು ಸೇಲ್ಸ್. ಸೊ ಈಗ ನೀವು ಏನು ನೋಡ್ತೀವಿ ಅಂದ್ರೆ ಯಾವ ಖರ್ಚು, ಯಾವ ಎಕ್ಸ್ಪೆನ್ಸಸ್ ಯಾವ ಬೇಸಿಗೆ ರಿಲೇಷನ್ ಆಗೈತಿ ಆ ಟೈಪ್ ನಾವು ಅಲೋಕೇಶನ್ ಮಾಡ್ಕೊತ ಹೋಗ್ಬೇಕು. ಸೇಲ್ಸ್ಮನ್ ಸ್ಯಾಲ್ರಿ ಅಗೇನ್ ಯಾವ ಬೇಸ್ ಬರೀತಿರಿಲ್ಲೇ, ನೆಟ್ ಸೇಲ್ಸ್ ರೇಷಿಯೋ ಅಂತ ಬರೀರಿ. ಸೊ ಇಟ್ ಇಸ್ ಅಗೇನ್ ನೆಟ್ ಸೇಲ್ಸ್ ರೇಷಿಯೋ. ಓಕೆ. ನೆಕ್ಸ್ಟ್ ಸನ್ಡ್ರಿ ಎಕ್ಸ್ಪೆನ್ಸಸ್. ಸೊ ಸನ್ಡ್ರಿ ಎಕ್ಸ್ಪೆನ್ಸಸ್ಸು ಸೇಲ್ಸ್ ರೇಷಿಯೋ ಅಥವಾ ಟರ್ನ್ ಓವರ್ ರೇಷಿಯೋ. ಸೇಲ್ಸ್ ರೇಷಿಯೋ ಅಂದ್ರೂ ಒಂದು, ಟರ್ನ್ ಓವರ್ ರೇಷಿಯೋ ಅಂದ್ರೂ ಒಂದು. ನೆಟ್ ಸೇಲ್ಸ್ ರೇಷಿಯೋ. ಓಕೆ, ಫಿನಿಶ್ಡ್. ನೆಕ್ಸ್ಟ್ ಒನ್ ದೇ ಹ್ಯಾವ್ ಗಿವನ್ ಯು ಆಫೀಸ್ ಸ್ಟಾಫ್ ಸ್ಯಾಲ್ರಿ. ಸೊ ನೆಕ್ಸ್ಟ್ ಆಫೀಸ್ ಸ್ಟಾಫ್ ಸ್ಯಾಲ್ರಿ ಹಂಗಾರೆ ಎದರ ಬೇಸ್ ಮೇಲೆ ಮಾಡ್ಕೋತೀವಿ, ಆಫೀಸ್ ಸ್ಟಾಫ್ ನಂಬರ್ ಆಫ್ ಎಂಪ್ಲಾಯೀಸ್. ನಾನು ನಿಮ್ಗೆ ಆಲ್ರೆಡಿ ಬೇಸ್ ಕೊಟ್ಟೇನಿ, ಅದರನ್ನ ಸೆಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ನೆಕ್ಸ್ಟ್ ಫ್ರೈಟ್ ಕೊಟ್ಟಾರ. ಸೊ ಫ್ರೈಟ್ ಯಾವ ಬೇಸ್ ಮ್ಯಾಗ ಅಲೋಕೇಶನ್ ಮಾಡ್ಕೋತೀವಿ, ನೆಟ್ ಪರ್ಚೇಸಸ್ ಬೇಸ್ ಮ್ಯಾಗ ಅಲೋಕೇಶನ್ ಮಾಡ್ಕೋತೀವಿ. ನೆಟ್ ಪರ್ಚೇಸಸ್ ಬೇಸ್ ಮ್ಯಾಗ ಅಲೋಕೇಶನ್ ಮಾಡ್ಕೊರಿ. ಕ್ಲಿಯರ್. ಸೊ ಡೆಪ್ರಿಸಿಯೇಷನ್ ಮಾಡ್ಕೊಂಡ್ವಿ, ಪವರ್ ಮಾಡ್ಕೊಂಡ್ವಿ, ಅಡ್ವರ್ಟೈಸ್ಮೆಂಟ್, ಕ್ಯಾಂಟೀನ್ ಆತ, ಬ್ಯಾಡ್ ಡೆಟ್ಸ್ ಆತ, ಸೇಲ್ಸ್ಮನ್ ಆತ, ಸನ್ಡ್ರಿ ಎಕ್ಸ್ಪೆನ್ಸಸ್ ಆಯ್ತು, ಆಫೀಸ್ ಸ್ಯಾಲ್ರಿ ಆಯ್ತು, ಫ್ರೈಟ್ ಆಯ್ತು. ಇನ್ನೊಂದು ಅವರು ಕ್ಯಾರೇಜ್ ಔಟ್ವರ್ಡ್ಸ್ ಕೊಟ್ಟಾರ, ಅದೊಂದು ಬರ್ಬಿಡ್ತೀನಿ. ಸೊ ಕ್ಯಾರೇಜ್ ಔಟ್ವರ್ಡ್ಸ್. ಸೊ ಅದನ್ನು ಯಾವ ಬೇಸ್ ಮ್ಯಾಗ ಅಲೋಕೇಶನ್ ಮಾಡ್ಕೋತೀರಿ, ಕ್ಯಾರೇಜ್ ಔಟ್ವರ್ಡ್ಸ್. ಸೊ ಅಗೇನ್ ದಟ್ ಹ್ಯಾಸ್ ಟು ಬಿ ಅಲೋಕೇಟೆಡ್ ಬೇಸ್ಡ್ ಆನ್ ಸೇಲ್ಸ್, ನೆಟ್ ಸೇಲ್ಸ್ ರೇಷಿಯೋ. ಅದನ್ನು ನಾವು ಸೇಲ್ಸ್ ರೇಷಿಯೋನಾಗ ಅಲೋಕೇಶನ್ ಮಾಡ್ಕೊಂಡು ಅದನ್ನು ಒಂದು ಇಲ್ಲಿ ಬರ್ಬಿಡ್ರಿ, ನೆಟ್ ಸೇಲ್ಸ್ ರೇಷಿಯೋ. ಸೊ ಇಟ್ ಇಸ್ ಅಗೇನ್ ನೆಟ್ ಸೇಲ್ಸ್ ರೇಷಿಯೋ. ಮುಗೀತು. ಈ ಟೈಪ್ ಪ್ರಾಬ್ಲಮನ್ನು ಮಾಡಬೇಕು. ಯಾವಾಗಂದ್ರೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಕ್ವೆಶನ್ ನಂಬರ್ 6 5 ಮಾರ್ಕ್ಸ್ ಕ್ವೆಶನ್ ಈ ಟೈಪ್ ಮಾಡಬೇಕು. ಇದೇ ಕ್ವೆಶನ್ ಮೇ 2019 ಕ್ವೆಶನ್ ಪೇಪರ್ 5 ಮಾರ್ಕ್ಸಿಂದ. ಯಾರಿಗೂ ಡೌಟ್ ಇಲ್ಲ ಅಂತ ತಿಳ್ಕೊತೀನಿ.
ನೆಕ್ಸ್ಟ್ ಈಗ ನಾನು ನಿಮ್ಗೆ KUD 2017 ಈ ಟೈಪ್ ಕೊಟ್ಟರೆ ಹೆಂಗೆ ಮಾಡ್ಬೇಕಂತ ನಾನು ಕಲಿಸ್ಕೊಡ್ತೀನಿ. ಸೊ KUD 2017 ಕ್ವೆಶ್ಚನ್ ನಂಬರ್ 5. ಈ ಲೆಕ್ಕದಾಗ ಅವ್ರು ಏನು ಕೇಳ್ಯಾರಂದ್ರೆ give the examples of expenses for the following ratio. Question number 5 KUD May 2017 question paper. So give the examples ಕೇಳ್ಯಾರ. ಈಗ ಮ್ಯಾಗಿನ ಲೆಕ್ಕದಾಗ ಹೆಂಗೆ ಕೇಳಿದ್ರು ಅವರು ಹೌ ಡು ಯು ಅಲೋಕೇಟ್ ಅಂತ ಕೇಳಿದ್ರು. ಇಲ್ಲಿ ರೇಷಿಯೋ ಕೊಟ್ಟಾರ ಎಕ್ಸಾಂಪಲ್ಸ್ ಕೊಡ್ರಿ ಅಂತ ಹೇಳ್ಯಾರ. ಎಕ್ಸಾಂಪಲ್ಸ್ ಆನ್ಸರ್ ಹೆಂಗೆ ಮಾಡ್ತೀರಿ? ಎಕ್ಸಾಂಪಲ್ಸ್ ಆಫ್ ರೇಷಿಯೋಸ್ ಅಂತ ಹೇಳ್ರಿ. ಎಕ್ಸಾಂಪಲ್ಸ್ ಆಫ್ ರೇಷಿಯೋಸ್. ಎಕ್ಸಾಂಪಲ್ ಫಾರ್ ರೇಷಿಯೋಸ್ ಅಂತ ಮಾಡ್ರಿ. ಸೊ ಯಾವ ರೇಷಿಯೋ ಕೊಟ್ಟಾರ? ಫಸ್ಟ್ ರೇಷಿಯೋ ಕೊಟ್ಟದ್ದು ಬರ್ಕೋರಿ. ಸೇಲ್ಸ್ ರೇಷಿಯೋ ಕೊಟ್ಟಾರ, ಪರ್ಚೇಸ್ ರೇಷಿಯೋ ಕೊಟ್ಟಾರ, ಏರಿಯಾ ಆಕ್ಯುಪೈಡ್ ರೇಷಿಯೋ ಕೊಟ್ಟಾರ, ನಂಬರ್ ಆಫ್ ಎಂಪ್ಲಾಯೀಸ್ ರೇಷಿಯೋ ಕೊಟ್ಟಾರ. ಸೊ ಹಂಗಾರೆ ಸೇಲ್ಸ್ ರೇಷಿಯೋ ಮ್ಯಾಗ ಯಾವ ಎಕ್ಸಾಂಪಲ್ಸ್ ತಗೋಬಹುದು ನಾವು? ಅವ್ರು ಕೇಳಿರೋದು ಎನಿ 4 ಅಂತ ಕೇಳ್ಯಾರ, 4 ಬರೀರಿ. ಸೊ ಸೇಲ್ಸ್ ರೇಷಿಯೋ ಮ್ಯಾಗ ಎಷ್ಟೆಲ್ಲ ತಗೋಬಹುದು ನಾವು? ಸೊ ಸೇಲ್ಸ್ ರೇಷಿಯೋ ಮ್ಯಾಗ ಫಸ್ಟ್ ಡಿಸ್ಕೌಂಟ್ ತಗೋಲ್ಲ, ಡಿಸ್ಕೌಂಟ್ ಅಲೌಡ್. ಸೇಲ್ಸ್ ರೇಷಿಯೋ ಮ್ಯಾಗ ಡಿಸ್ಕೌಂಟ್ ಅಲೌಡ್ ತಗೋತೀವಿ. 4 ಕೇಳ್ಯಾರ. ಕಾಮಾ ಬ್ಯಾಡ್ ಡೆಟ್ಸ್ 4, ಯಾವುದಾದ್ರೂ 4 ಬರೀರಿ. ಬ್ಯಾಡ್ ಡೆಟ್ಸ್ 2 ಅಥವಾ ಕಾಮಾ. ನೆಕ್ಸ್ಟ್ ಅದು ಬರೀಲಿ ಹಂಗಾರೆ ಸೇಲ್ಸ್ ಕಮಿಷನ್, ಅದು ಸೇಲ್ಸ್ ರೇಷಿಯೋ ಮ್ಯಾಗ ಅದಲ್ಲ, ಸೇಲ್ಸ್ ಕಮಿಷನ್. ಓಕೆ, ನೆಕ್ಸ್ಟ್ ಇನ್ನೊಂದು ಸೇಲ್ಸ್ ಕಮಿಷನ್ ಆತ ಮತ್ತು ಕಾಮಾ. ಕ್ಯಾರೇಜ್ ಔಟ್ವರ್ಡ್ಸ್ ಸೇಲ್ಸ್ ರೇಷಿಯೋ ಮ್ಯಾಗ ಬರ್ತೈತಲ್ಲ, ಸೊ ವಿಲ್ ಟೇಕ್ ದಟ್ ಆಲ್ಸೋ. ಕ್ಯಾರೇಜ್ ಔಟ್ವರ್ಡ್ಸ್. ಕ್ಲಿಯರ್? ಸೊ ಕ್ಯಾರೇಜ್ ಔಟ್ವರ್ಡ್ಸ್ 4 ಆದ್ಮೇಲೆ ಇದು ಸೇಲ್ಸ್ ರೇಷಿಯೋ ಮ್ಯಾಗ. ಅದರ್ ಟೈಪ್ ಪರ್ಚೇಸ್ ರೇಷಿಯೋ ಮ್ಯಾಗ. ಪರ್ಚೇಸ್ ರೇಷಿಯೋ ಮ್ಯಾಗ ಡಿಸ್ಕೌಂಟ್ ಅರ್ನ್ಡ್. ಪರ್ಚೇಸ್ ರೇಷಿಯೋ ಬೇಸ್ ಮ್ಯಾಗ ಅದನ್ನು ತಗೋತೇವೆ ನಾವು, ಡಿಸ್ಕೌಂಟ್ ಅರ್ನ್ಡ್ ತಗೋತೇವೆ. ಡಿಸ್ಕೌಂಟ್ ಅರ್ನ್ಡ್. ಕ್ಲಿಯರ್? ಕಾಮಾ ಡಿಸ್ಕೌಂಟ್ ಅಂತ ಆಯ್ತಾ. ಈಗ ನೆಕ್ಸ್ಟ್ ಯಾವ್ದು ತಗೊಂಡಪ್ಪ ಅಂದ್ರೆ ಕ್ಯಾರೇಜ್ ಇನ್ವರ್ಡ್ಸ್. ಕ್ಯಾರೇಜ್ ಇನ್ವರ್ಡ್ಸ್. ಓಕೆ, 4 ಕೇಳ್ಯಾರ. ಸೊ ನೆಕ್ಸ್ಟ್ ಫ್ರೈಟ್, FRIEGHT, ಫ್ರೈಟ್. ಓಕೆ, ನೆಕ್ಸ್ಟ್ ಫ್ರೈಟ್ ತಗೊಂಡ್ವಿ. ಆಕ್ಟ್ರಾಯ್, ಅದು ಒಂದು ಟೈಪ್ ಟ್ಯಾಕ್ಸ್, ಅದು ಆಕ್ಟ್ರಾಯ್ ತಗೊಂಡ್ವಿ. 4 ಆದ್ಮೇಲೆ 4. ಸೊ ಡಿಸ್ಕೌಂಟ್ ಅರ್ನ್ಡ್ ತಗೊಂಡ್ವಿ, ಕ್ಯಾರೇಜ್ ಇನ್ವರ್ಡ್ಸ್, ಫ್ರೈಟ್, ಆಕ್ಟ್ರಾಯ್. ಸೇಲ್ಸ್ ರೇಷಿಯೋ ಮ್ಯಾಗ ಡಿಸ್ಕೌಂಟ್ ಅಲೌಡ್, ಬ್ಯಾಡ್ ಡೆಟ್ಸ್, ಸೇಲ್ಸ್ ಕಮಿಷನ್, ಕ್ಯಾರೇಜ್ ಔಟ್ವರ್ಡ್ಸ್. ಸೊ ಏರಿಯಾ ಆಕ್ಯುಪೈಡ್, ಅಂದ್ರೆ ಏರಿಯಾ ಆಕ್ಯುಪೈಡ್ ಅವರು ಎನಿ 2 ಅಂತ ಕೇಳಿದ್ರೆ ಯಾವುದಾದ್ರೂ 2 ಬರೀ. ಸೊ ರೆಂಟ್, ಏರಿಯಾ ಆಕ್ಯುಪೈಡ್ ಅಂದ್ರೆ ರೆಂಟ್ ಬರ್ತೈತಿ. ಕಾಮಾ 2 ಕೇಳ್ಯಾರ. ರೆಂಟ್ ಬರ್ತೈತಿ, ರೇಟ್ಸ್ ಬರ್ತೈತಿ, ರೇಟ್ಸ್, ಟ್ಯಾಕ್ಸಸ್ ಬರ್ತೈತಿ, ಯಾವುದಾದ್ರೂ 2 ಬರೀರಿ. ಏರ್ ಕಂಡೀಷನಿಂಗ್ ಎಕ್ಸ್ಪೆನ್ಸಸ್, ಹೀಟಿಂಗ್ ಎಕ್ಸ್ಪೆನ್ಸಸ್, ಏರಿಯಾ ಬೇಸ್ ಮೇಲೆ ನಾವು ಯಾವ ಎಕ್ಸ್ಪೆನ್ಸ್ನ ಲೊಕೇಶನ್ ಮಾಡ್ತೀವಲ್ಲ ಅದ್ರಾಗ ಯಾವುದಾದ್ರೂ 2 ಬರೀರಿ. ರೆಂಟ್, ರೇಟ್ಸ್ ಬರ್ತೀನಿ. ನೆಕ್ಸ್ಟ್ ನಂಬರ್ ಆಫ್ ಎಂಪ್ಲಾಯೀಸ್. ಸೊ ನಂಬರ್ ಆಫ್ ಎಂಪ್ಲಾಯೀಸ್ ಒಳಗೂ ಅವ್ರು ಕೇಳಿರೋದು ಎನಿ 2 ಅಂತ ಕೇಳ್ಯಾರ, ಯಾವುದಾದ್ರೂ ಬರೀರಿ. ನಂಬರ್ ಆಫ್ ಎಂಪ್ಲಾಯೀಸ್ ರಗಡ್ ಎಕ್ಸ್ಪೆನ್ಸ್ ಇದಾವೆ. ಸೊ ಇದು ಕ್ಯಾಂಟೀನ್ ಎಕ್ಸ್ಪೆನ್ಸಸ್, ನಂಬರ್ ಆಫ್ ಎಂಪ್ಲಾಯೀಸ್, ಕ್ಯಾಂಟೀನ್ ಎಕ್ಸ್ಪೆನ್ಸಸ್, ಯಾವುದಾದ್ರೂ 2 ಬರೀರಿ ಸಾಕು. ನೆಕ್ಸ್ಟ್ ರಿಕ್ರಿಯೇಷನಲ್ ಎಕ್ಸ್ಪೆನ್ಸಸ್, ಅಂದ್ರೆ ಮನೋರಂಜನಾ ಖರ್ಚು, ರಿಕ್ರಿಯೇಷನಲ್ ಎಕ್ಸ್ಪೆನ್ಸಸ್. ಅಥವಾ ಸ್ಯಾಲ್ರಿ ಏನು ಕೊಟ್ಟಿರಲಿಲ್ಲ ಅಂದರೆ ಈವನ್ ಸ್ಯಾಲ್ರಿ ಕ್ಯಾನ್ ಆಲ್ಸೋ ಬಿ ಟೇಕನ್ ಆಸ್ ದ ರೇಷಿಯೋ ಆಫ್ ದಿಸ್ ಒನ್, ನಂಬರ್ ಆಫ್ ಎಂಪ್ಲಾಯೀಸ್ ಬೇಸ್ ಮ್ಯಾಗ. 2 ಕೇಳ್ಯಾರ, ಸೊ ಐ ಹ್ಯಾವ್ ರಿಟನ್ ಓನ್ಲಿ 2. ಸ್ಯಾಲ್ರಿ ಬರೀರಿ ನೀವು. ಆಮೇಲೆ ಎಂಪ್ಲಾಯಿಗೆ ಸಂಬಂಧಪಟ್ಟದ್ದು ಮತ್ತು ಸೋಷಿಯಲ್ ಆಕ್ಟಿವಿಟೀಸ್ ಖರ್ಚು ಕೊಟ್ಟಿದ್ರೆ ಯಾವುದಾದ್ರೂ ಯು ಕ್ಯಾನ್ ರೈಟ್ ಇಟ್ ಹಿಯರ್. ಸೊ ಇಟ್ ಇಸ್ ಅಬೌಟ್ May 2017 ಕ್ವೆಶ್ಚನ್ ನಂಬರ್ 5. ಎಲ್ಲರಿಗೆ ಅರ್ಥ ಆಗೈತಿ? ಅವ್ರು ಯಾವ ರೇಷಿಯೋ ಕೊಟ್ಟಾರ ಅದಕ್ಕೆ ಎಕ್ಸಾಂಪಲ್ಸ್ ಕೇಳ್ಯಾರ, ಎಕ್ಸಾಂಪಲ್ಸ್ ಬರ್ಕೋತಾ ಹೋಗಿ. ಈಗ May 2018 ಕ್ವೆಶ್ಚನ್ ಪೇಪರ್ ನೋಡೋಣ. ಓಕೆ, ಎಸ್, May 2018 ಕ್ವೆಶ್ಚನ್ ಪೇಪರ್. ಕ್ವೆಶ್ಚನ್ ನಂಬರ್ 7. ಅವ್ರು ಅಗೇನ್ ಅವ್ರು ಕೇಳಿರೋದು ಹೌ ಡು ಯು ಅಲೋಕೇಟ್ ದಿ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಅಂತ ಕೇಳ್ಯಾರ. ಸೊ ಹೌ ಡು ಯು ಅಲೋಕೇಟ್ ಫಾಲೋಯಿಂಗ್ ಎಕ್ಸ್ಪೆನ್ಸ್ ಅಂದ್ಕೊಳ್ಳೋಣ ಹೆಂಗೆ ಬರೀಬೇಕು? 2 ಕಾಲಮ್ ಹಾಕೋತೀವಿ. ಒಂದಕ್ಕೆ ಎಕ್ಸ್ಪೆನ್ಸ್ ಕಾಲಮ್ ಹಾಕೋತೀವಿ, ಇನ್ನೊಂದು ಬೇಸ್ ಕಾಲಮ್ ಹಾಕೋತೀವಿ. ಎಕ್ಸ್ಪೆನ್ಸಸ್ ಕಾಲಮ್ನಾಗ ಅವ್ರ ಲೆಕ್ಕದಾಗ ಏನೇನು ಯಾವ್ದಾದ್ರು ಕೊಟ್ಟಾರಲ್ಲ ಸಾಲ್ಕ ಇಳಿಸ್ಕೊಂಡ್ಬಿಡ್ರಿ. ಫಸ್ಟಿಗೆ ಇಷ್ಟು ಬರ್ಕೊಂಡ್ಬಿಡ್ರಿ. ಫಸ್ಟ್ ಬ್ಯಾಡ್ ಡೇಟ್ಸ್ ಕೊಟ್ಟಾರ. ಸೊ ಬ್ಯಾಡ್ ಡೇಟ್ಸ್ ಯಾವ ರೇಷಿಯೋ ನಮ್ಗೆ ಆಲ್ರೆಡಿ ಗೊತ್ತೈತಿ, ನೆಟ್ ಸೇಲ್ಸ್ ರೇಷಿಯೋ. ಕ್ಲಿಯರ್? ನೆಟ್ ಸೇಲ್ಸ್ ರೇಷಿಯೋ, ಬ್ಯಾಡ್ ಡೇಟ್ಸ್. ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಡ್ಸ್ ಯಾವ ರೇಷಿಯೋ? ನೆಟ್ ಪರ್ಚೇಸಸ್ ರೇಷಿಯೋ. ಓಕೆ, ನೆನಪಿಟ್ಟುಕೋರಿ ಇವಿಷ್ಟು, ನೆಟ್ ಪರ್ಚೇಸಸ್ ರೇಷಿಯೋ. ನೆಕ್ಸ್ಟ್ electricity charges, light points. You can take it on light point. ಲೈಟ್ ಪಾಯಿಂಟರ್ ಅನ್ರಿ ಅಥವಾ ಯೂನಿಟ್ಸ್ ಅನ್ರಿ, ಲೈಟ್ ಪಾಯಿಂಟ್. ನೆಕ್ಸ್ಟ್ ರಿಪೇರ್ಸ್ ಆಫ್ ಮಷಿನ್, ವ್ಯಾಲ್ಯೂ ಆಫ್ ಮಷಿನ್. ರಿಪೇರ್ಸ್ ಆಫ್ ಮಷಿನ್ ಯಾವ ಬೇಸ್ ಮೇಲೆ ಮಾಡ್ತೇವೆ ನಾವು? ವ್ಯಾಲ್ಯೂ ಆಫ್ ಮಷಿನ್. ಯಾವ ಅಸೆಟ್ ಕೊಟ್ಟಿರ್ತಾರಲ್ಲ ಅಸೆಟ್ ಹೆಸರು ಬರ್ಬಿಡ್ರಿ, ವ್ಯಾಲ್ಯೂ ಆಫ್ ಮಷಿನ್. ಕರೆಕ್ಟ್? ಕ್ಯಾಂಟೀನ್ ಎಕ್ಸ್ಪೆನ್ಸಸ್, ಕ್ಯಾಂಟೀನ್ ಎಕ್ಸ್ಪೆನ್ಸಸ್ಗೆ ಯಾವುದು ಬೇಸ್?
ನಂಬರ್ ಆಫ್ ಎಂಪ್ಲಾಯೀಸ್. Number of employees. Clear? Next, insurance on stock. Stock mag insurance akka idar base yada value of stock. Value of stock. Usually stock andre closing stock iರ್ತೈತಿ. Value of stock anta ಬರೀರಿ. Okay. Next, advertisement. Advertisement ಯಾವ ಬೇಷ ಇದಕ್ಕೆ ಸಂಬಂಧಪಟ್ಟದ್ದು ಸೇಲ್ಸ್ ರೇಷಿಯೋ. ಸೆಲೆಕ್ಟೆಡ್ as ನೆಟ್ ಸೇಲ್ಸ್ ರೇಷಿಯೋ. ನೀವು ಸೇಲ್ಸ್ ರೇಷಿಯೋ ಬರೆದ್ರು ಅಷ್ಟೇ, ನೆಟ್ ಸೇಲ್ಸ್ ರೇಷಿಯೋ ಬರೆದ್ರು ಎರಡೂ ಒಂದೇ. ಸೇಲ್ಸ್ ರೇಷಿಯೋ. Clear? Next, recreational activities ಯಾವ ಬೇಸ್? Recreation ಅಂದ್ರೆ ಮನೋರಂಜನ. ಯಾವ್ದಿದೆ? ನಂಬರ್ ಆಫ್ ಎಂಪ್ಲಾಯೀಸ್. ನಂಬರ್ ಆಫ್ ವರ್ಕರ್ಸ್ ಬರ್ಕೋರಿ, ನಂಬರ್ ಆಫ್ ಎಂಪ್ಲಾಯೀಸ್ ಅಂತ ಬರೆದ್ರು ಬರೀರಿ. ನಂಬರ್ ಆಫ್ ಎಂಪ್ಲಾಯೀಸ್. ವರ್ಕರ್ಸ್ ಬರೆದ್ರು ಒಂದು, ಎಂಪ್ಲಾಯೀಸ್ ನಾ ಇಲ್ಲಿ ಲೆಕ್ಕದಾಗ ಬಾರ್ ವರ್ಕರ್ಸ್ ಅಂತ ಬರಿತೀನಿ. ನಿಮಗೆ ಮತ್ತೆ ಏನಾರ ಬೇರೆ ಪ್ರಾಬ್ಲಮ್ ವರ್ಕರ್ಸ್ ಅನ್ನೋ ಶಬ್ದ ಬಂತಂದ್ರೆ ಕನ್ಫ್ಯೂಷನ್ ಆಗೋದು ಬೇಡ. ಏರ್ ಕಂಡೀಷನಿಂಗ್ ಎಕ್ಸ್ಪೆನ್ಸ್ ಯಾವ ಬೇಸ್? ಏರಿಯಾ ಆಕ್ಯುಪೈಡ್ ಬೇಸ್ ತಗೋತೀವಿ. ಕಮಿಷನ್ ಯಾರು ಕೊಡ್ತೀವಿ? ನಾವು ಏಜೆನ್ಸಿಗೆ ಕೊಡ್ತೀವಿ. ಆಗೇನಂಗಾರೆ ಯಾವ ಬೇಸ್ ಗಿದಂಗತ್ತೆ? ಸೇಲ್ಸ್ ರೇಷಿಯೋ. ನೆಟ್ ಸೇಲ್ಸ್ ರೇಷಿಯೋ. ಫಿನಿಶ್ಡ್. ಈ ಟೈಪ್ ಲೆಕ್ಕ ಹಿಂಗಾರ ಕೊಡಬಹುದು, ಅಥವಾ ಹಿಂದಿನ ಕ್ವಶನ್ ಪೇಪರ್ನ ಕೊಟ್ಟಾರಲ್ಲ ಎಕ್ಸಾಂಪಲ್ಸ್ ಕೊಡ್ರಿ ಅಂತ ಹಂಗಾದ್ರೂ ಕೊಡ್ಬೋದು. ಎಲ್ಲರಿಗೂ ಅರ್ಥ ಆಗೈತಿ? ಓಕೆ ದೆನ್ ಥ್ಯಾಂಕ್ ಯು. ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಇಷ್ಟು ಪ್ರಾಬ್ಲಮ್ಸ್ ಮತ್ತೆ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ.